ಇರ್ತಕ್ಕಂಥ ವಿಚಾರ ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಟಿಡಿಪಿ ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. ಜೆಡಿಎಸ್ ಡಿಮ್ಯಾಂಡ್ ಏನಾದ್ರು ಇದು? ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ಅದು ಪ್ರಮುಖವಾದಂಥ ಒಂದು ನಮ್ಮ ಪಕ್ಷದ ಇಟ್ಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಅದು ಟೈಮ್ ಬಂದಾಗ ಹೇಳೋಣ. ಹೀಗೆ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಟಿಡಿಪಿ ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. ಜೆಡಿಎಸ್ ಡಿಮ್ಯಾಂಡ್ ಏನಾದ್ರು ಇದು? ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ಅದು ಪ್ರಮುಖವಾದಂಥ ಒಂದು ನಮ್ಮ ಪಕ್ಷದ ಇಟ್ಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಅದು ಟೈಮ್ ಬಂದಾಗ ಹೇಳೋಣ. ಹೀಗೆ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ದೆಹಲಿಯ ನಾಯಕರಿಗೆ ಗೊತ್ತಿದೆ. ಅವ್ರು ತೀರ್ಮಾನ ಮಾಡ್ತಾರೆ. ನೋಡೋಣ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ